ಇದು ಯಾರ್ದೋ ದುಡ್ಡು ಯಾರ್ದೋ ಉಂಡಂಗೆ ಅಂತ ಹಿರಿಯರು ಒಂದು ಗಾದೆ ಹೇಳ್ತಿದಾರಲ್ವ. ನಮ್ಮ ದುಡ್ಡು ನಮ್ಮದೇ ಸರ್ಕಾರ ಅಥವಾ ನಮ್ಮ ಜನಗಳು ಈಗ ಎಲ್ಲ ಹಿಂಗಾಗಿದೆ ಅಂತಂದರೆ ದುಡ್ಡು ಖರ್ಚು ಮಾಡೋದು ನಾವು, ದುಡಿಮೆ ಮಾಡೋದು ನಾವು, ಟ್ಯಾಕ್ಸ್ ಕಟ್ಟೋದು ನಾವು, ಇಲ್ಲೂ ಕಟ್ಟೋದು ನಾವು, ಟಿಕೆಟ್ ಕೊಂಡ್ಕೊಳ್ಳೋದು ನಾವು, ಬಸ್ ನಡೆಸೋದು ನಾವು, ಅಲ್ಲಿ ಟಿಕೆಟ್ ಕೊಂಡು ಕೂತ್ಕೊಳ್ಳೋದು ನಾವು, ಉಂಡೋರು ಕಳ್ಳರು. ಇದು ಯಾವುದಿದು? ಯಾಕೆ ಈಗ ನಮ್ಮನೆ ಹೆಣ್ಣುಮಕ್ಳುಗಳಿಗೆ ನಾವು ಸಾಕಾಗದೇ ಇರೋಷ್ಟು ಯೋಗ್ಯತೆ ಇಲ್ಲದೇ ಇರೋಷ್ಟು ಪರಿಸ್ಥಿತಿ ಏನಿಲ್ವಲ್ಲ. ಆವ ಸಂಸಾರಗಳನ್ನ ನಾವು ನೋಡ್ಕೋತಿದ್ದೀವಲ್ವಾ. ಸರ್ಕಾರ 2,000 ರೂಪಾಯಿ ಕೊಡ್ತೀನಿ ಅನ್ನೋ ರೀತಿಗೆ ಈ ಕೋತಿ ಏನೋ ತಿಂದು ಒಡ್ಸ್ಕೊಂತು ಅನ್ನಂಗೆ ಆ ಥರ ಮಾಡೋ ರೀತಿಯಲ್ಲಿ ಯಾಕೆ ಬೇಕು? ನಮ್ಮ ಸಂಸಾರನ ನಮ್ಮ ಹೆಣ್ಮಕ್ಳನ್ನ ನಾವು ನೋಡ್ಕೋತೀವಿ. ಆಗದೇ ಇರೋವಂಥ ಪರಿಸ್ಥಿತಿಗಳನ್ನು ಅದನ್ನು ನೀವು ಪರಿಶೀಲನೆಗಳು ಮಾಡಿ ಅಂಥವ್ರ ಮನೆಗೆ ಏನಾದರೂ ಅಂದರೆ ಸಂಸಾರನೇ ನಡೆಸೋಕೆ ಆಗದೇ ಇರೋವಂಥ ಪರಿಸ್ಥಿತಿ ಇರುತ್ತೆ. ಅವ್ನ ಕಾಲು ಮುರಿದಿರುತ್ತೋ, ಕೈ ಮುಗ್ದಿರುತ್ತೋ, ಹುಷಾರಿರೋದೋ, ಮತ್ತೊಂದು ಏನೋ ಒಂದು ಅರ್ಥ, ಅಂಥ ಸಂಸಾರಗಳಿಗೆ ಸಹಾಯಗಳು ಮಾಡಿ. BPL ಕಾರ್ಡ್ಗಳು ಕೊಟ್ಟಿದ್ದೀರಲ್ವಾ, ಅದು ಎಷ್ಟು ಜನಕ್ಕೆ ಯಾವ್ಯಾವ ರೀತಿ ಏನೇನಿದೆ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಯಾರಿಗೆ ಏನು ಕೊಡಬೇಕು, ವಾಸ್ತವ ಇರೋರಿಗೆ, ತುಂಬ ಕಷ್ಟಪಡ್ತಿದ್ದವ್ರಿಗೆ ಕಳಿಸೋ ರೀತಿಲಿ ವ್ಯವಸ್ಥೆ ಮಾಡಿಕೊಡಿ. ಯಾಕೆ ಮಾಡ್ತಾರೆ BPL ಕಾರ್ಡು? ಅದು ಯಾರಿಗೆ ಸೇರಬೇಕು ಅವರನ್ನು ಪರಿಶೀಲನೆ ಮಾಡಿ ಅದು ಕಳಿಸೋ ರೀತಿಲಿ ವ್ಯವಸ್ಥೆ ಕರೆಕ್ಟಾಗಿ ನಡೆದ್ರೆ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಈಗ ಹೇಳ್ತೀನಿ, ಇವಾಗ ಒಬ್ಬ ಮನುಷ್ಯ ಇವತ್ತಿನ ದಿನದಲ್ಲಿ ಆಯಿತು, ಹಿಂದಿನ ದಿನ ಅಷ್ಟೊಂದು ಕಷ್ಟ ಇರಲಿಲ್ಲ, ಇವತ್ತಿನ ದಿನದಲ್ಲಿ ಒಬ್ಬ ಮನುಷ್ಯ ಹೊರಗಡೆ ಹೋದೊಂದು 25,000 ರೂಪಾಯಿ ಸಂಪಾದನೆ ಮಾಡ್ತಾನೆ. 25,000 ರೂಪಾಯಲ್ಲಿ ಮನೆಗೆ ಎಷ್ಟು ಹೊಂಡಕ್ಕಾಗುತ್ತೆ? 10,000 ರೂಪಾಯಿ ಇಲ್ಲೇ ಎಲ್ಲದಕ್ಕೂ ಅದು ಇದು ರೇಷನ್ ಗೀಷನ್ ತಗೊಂಡು ಅದು ಇದು ಅನ್ನೋದು ಕಟ್ಟು 10,000 ರೂಪಾಯಿ ಕಟ್ ಮಾಡ್ಕೊಂಬಿಡೋದು, 2,000 ರೂಪಾಯಿ ಆಸೆ ತೋರಿಸ್ಬಿಡೋದು. ಈಗ ನೆನ್ನೆ ಒಂದು ಆರ್ಟಿಕಲ್ ಓದಿದೆ, ಬ್ರಿಟಿಷಲ್ಲಿದ್ದಂತಹ ಒಬ್ಬ ಮಹಾನಾಯಕ ಎಸ್ಪೆಷಲಿ ಆಗಿ ನಮ್ಮ ಕರ್ನಾಟಕದ ಮೇಲೆ ಹೇಳ್ತಾನೆ. ಇಂಡಿಯಾದಲ್ಲಿರೋ ಜನ, ಅದರಲ್ಲೂ ಕರ್ನಾಟಕದಲ್ಲಿರೋ ಜನರು ಹೇಗೆ ದಿವಾಳಿ ಆಗ್ತಿತ್ತು ಮುಂಚೆ, ಹೇಗೆ ನಮ್ಗೆ ವಶಕ್ಕೆ ಬರ್ತಿತ್ತು ಅನ್ನೋದಾದರೆ ಅಲ್ಲಿರೋ ಜನಗಳಿಗೆ ಅವ್ರವ್ರ ಮೇಲೆ ನಂಬಿಕೆ ಇಲ್ಲ, ಗಂಡ ಹೆಂಡತಿಗಳ ಮೇಲೆ ನಂಬಿಕೆ ಇಲ್ಲ, ಈ ಥರದಲ್ಲಿ ಬರೋದು ಅವ್ರಿಗೆ ಅರ್ಥ ಆಗಿರೋಂಥ ಪರಿಸ್ಥಿತಿಲಿ ಈ ನಮ್ಮನೆ ಹೆಣ್ಮಕ್ಳಿಗೆ, ನಮ್ಮ ಕರ್ನಾಟಕದ ಹೆಣ್ಮಕ್ಳು ಅಂದರೆ ನಮ್ಮನೆ ಹೆಣ್ಮಕ್ಳೇ, ಆ ಹೆಣ್ಮಕ್ಳಿಗೆ ಜ್ಞಾನ ಬೇಡುವ ಸ್ವಾಮಿ. ಏನು ಕೇಳಬೇಕು? ಈಗ ಹಿರಿಯರೊಬ್ರು ಹೇಳ್ತಾರೆ, ಏನು ಕೇಳಬೇಕು? ಎಜುಕೇಷನ್, ಹಾಸ್ಪಿಟಾಲಿಟಿ, ಈ ಎರಡು ಮನುಷ್ಯನಿಗೊಂದು ಕೊಟ್ಟರೆ ಇನ್ನೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಎಲ್ರಿಗೂ ಒಂದೇ ಮಾಡಿಬಿಡಿ, ಯಾರು ಚೆನ್ನಾಗಿ ಓದ್ತಾನೋ ಅವನಿಗೆ ಏನು ಬೇಕೋ ಕೊಡ್ಕೊಂಬನ್ನಿ ಅಂತಂದು ಮಾಡ್ಕೊಂಬನ್ನಿ. ಯಾಕೆ ಈ ಥರ ಮಾಡ್ತಿದ್ದಾರೆ? ನಾನು ಇದು ನಿಜಾನ ಸುಳ್ಳ ಅನ್ನೋದಕ್ಕೆ ಪ್ರಶ್ನೆಗಿಂತ, ಈಗ 10 ಬಸ್ ಹೋಗಿರೋ ಕಡೆ ಫ್ರೀ ಕಡೆ 20 ಬಸ್ ಹೋಗಿದೆ ಅಂತ ದುಡ್ಡು ತಿನ್ನಲ್ಲ ಅನ್ನೋ ಗ್ಯಾರಂಟಿ ಏನು? ಗ್ಯಾರಂಟಿ ಏನು ಸ್ವಾಮಿ? ಈಗ ನಮ್ಮ ಹತ್ರ ಈಗ 1 ರೂಪಾಯಿ ಇರೋ ಟಿಕೆಟ್ನ 2 ರೂಪಾಯಿ ಅಂತ ತೊಗೊಂಡ್ರೆ ಅಲ್ಲಿಗೆ ನನ್ನ ಹೆಂಡತಿಗೂ ಟಿಕೆಟ್ ತೊಗೊಂಡಂಗೆ ತಾನೆ ಲೆಕ್ಕ, ನನ್ನ ಹೆಂಡತಿಗೂ ನನ್ನ ಮಕ್ಳಿಗೂ ಟಿಕೆಟ್ ತೊಗೊಂಡಂಗೆ ತಾನೆ ಲೆಕ್ಕ. ಯಾರು ಕೊಡ್ತಾಯಿದ್ರು ದುಡ್ಡು? ನಾವೇ ಕೊಡ್ತಾಯಿದ್ದೀವಿ. ಅದನ್ನು ಮನೆ ಹೆಣ್ಮಕ್ಳು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಇಂಡೈರೆಕ್ಟಾಗಿ ನಿಮ್ಮ ಮನೆ ಯಜಮಾನ್ರುಗಳನ್ನು ನೀವೇ ದಿನ 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 ಸಾಯಿಸ್ತಾ ಇದ್ದೀರಾ. ಸ್ಲೋ ಪಾಯ್ಸನ್ ಅಂತಾರಲ್ಲ ಆ ರೀತಿ ಸಾಯಿಸಿದ್ದಾರೆ. ಹೇಗೆ ಅಂತ ಅದು ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ 2,000 ರೂಪಾಯಿ ನಿಮ್ಗೆ ಬರೋ ಆಸೆಗೆ ಪಾಪ ದುಡಿಮೆ ಜಾಸ್ತಿ ಮಾಡಬೇಕು. 2,000 ರೂಪಾಯಿ ನಿಮಗೆ ಬರುತ್ತಾ? ಬಸ್ ಟಿಕೆಟು ನಿಮಗೆ ಫ್ರೀ ಕೊಡುತ್ತಾ? ಆ 2,000 ರೂಪಾಯಿ ಇಟ್ಕೊಂಡು ನೀವು ಹೋಗಿ ಸುತ್ತಾಡ್ಕೊಂಬಂದ್ರೆ 2,000 ರೂಪಾಯಿ ಸಾಕಾ ನಿಮಗೆ ಓಡಾಡೋದಕ್ಕೆ? ಖರ್ಚಿಗೆಲ್ಲ ಸಾಕಾ? ಅದು ಹೆಣ್ಮಕ್ಳು ಬುದ್ಧಿಗೆ ಸಾಕಾ? ಯಾರು ಕತ್ರಿ? ಯಾರಿಗೆ ಕತ್ರಿ? ನಿಮ್ಮ ಯಜಮಾನ್ರಿಗೆ ಕತ್ರಿ. ಸ್ಲೋ ಪಾಯ್ಸನ್ ಆಗ್ತಾಯಿದ್ದೀರಾ. ಅರ್ಥ ಮಾಡಿಕೊಂಡ್ರೆ ಬದುಕು ತುಂಬ ಸುಲಭ. ಇಲ್ಲ ಕರ್ನಾಟಕ ದಿವಾಳಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬುದ್ಧಿ ಕಮ್ಮಿ. 2,000 ರೂಪಾಯಿ ಮತ್ತು ಫ್ರೀ ಟಿಕೆಟ್ ಬರ್ತಿದೆಯಲ್ಲ, ಯಾಕೋ ನಮ್ಮ ಮನೆ ಹೆಣ್ಮಕ್ಳುಗಳಿಗೆ ಬುದ್ಧಿ ಕಮ್ಮಿ ಆಗ್ತಾ ಇದೆ. ಯಾಕೋ ಉದ್ಧಾರ ಆಗ್ತಿದ್ದೀವಿ ಅಂದ್ಕೊಳ್ಳಿ, ಬುದ್ಧಿ ಕಮ್ಮಿ ಆಗ್ತಾ ಇದೆ. ಇವತ್ತು ನೀವು ನೋಡಿರ್ಬೋದು, ಬೈಕಲ್ಲಿ ಅವ್ರು ಓಡಾಡ್ತಿರ್ತಾರೆ, ಮೊಪೆಡಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಬ್ರಾಂದಿ ಬಿಯರ್ ಅಂತ ಕುಡ್ಕೊಂಡು ತೇಲಾಡ್ತಿರೋದು ಅವ್ರದ್ದು ಹಿಡ್ಕೊಂಬರೋದಕ್ಕೆ ನಾವು ನೋಡಿದ್ರಲ್ಲ, ನಿನ್ನೆ ಮೊನ್ನೆ ವೀಡಿಯೋಗಳನ್ನ ನೋಡಿದ್ರಲ್ಲ, ಹಿಡ್ಕೊಂಬರೋದಕ್ಕೆ ನಾವು. ಮುಂಚೆ ಹೆಂಗಿತ್ತು? ಬುದ್ಧಿ ಹೋಗ್ತಾ ಹೋಗ್ತಾ ಕಮ್ಮಿಯಾಗಿ ನಮ್ಗೆ 2,000 ರೂಪಾಯಿ ಕೊಡ್ತಾರಲ್ಲ ನಾವು ಖುಷಿಗೆ. ಮುಂಚೆ ಇದುವರೆಗೂ ಯಾವಾಗ 2,000 ರೂಪಾಯಿ ಫ್ರೀ ಬಸ್ಸು ಬರೋದಕ್ಕೆ ಮುಂಚೆ ಆ ಮನೆ ಹೆಣ್ಣುಮಗಳು ಒಬ್ಬ ಆ ಮನೆ ಯಜಮಾನನ ಕೆಳಗೆ ಹದ್ದು ಬಸ್ತಲ್ಲೆಲ್ಲೋ ಒಂದು ರೀತಿಲಿ ಇದ್ಲು. ನೀವೇ ಕರ್ನಾಟಕದ ಹೆಣ್ಣುಮಕ್ಳನ್ನ ಹಾಳು ಮಾಡಕ್ಕೆ ಕೊಟ್ಟಿದ್ದೀರ. ಇದು ಸತ್ಯ. ಬುದ್ಧಿ ಕಮ್ಮಿಯಾಗಿ ಎಲ್ಲ ಬೈ ಎಲೆಕ್ಷನಲ್ಲೂ ಅವ್ರಿಗೆ ಓಟ್ ಹಾಕಿ ಅವರೇ ಗೆದ್ದಿರೋಂಥ ಪರಿಸ್ಥಿತಿ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ಇದು ಜಾಸ್ತಿ ಉಳಿಗಾಲನೂ ಇಲ್ಲ. ಇದ್ರ ವಿರುದ್ಧ ನಾವು ಧ್ವನಿ ಎತ್ತೀವಿ. ಈಗಾಗಲೇ ನೀವು ನಮ್ಮನ್ನು ಹೋಗ್ತಿದ್ದ ನಿರ್ಗಂಗೆ ಕೇಳಿದ್ವಿ. ಮನದಾಳದ ಮಾತಿಗಾಗಲೇ ನಾವು ಒಳಗಿರೋದನ್ನ ಕುದಿತಾ ಇರೋದು ಹೇಳ್ತಾ ಇದ್ದೀವಿ.
ಇಷ್ಟಕ್ಕೆ ಸುಮ್ಮನೆ ಇರುವಂಥವ್ರು ನಾವು ಅಲ್ಲ. ಇದ್ರ ಬಗ್ಗೆ ತೀವ್ರವಾಗಿ ಹೋರಾಟಗಳನ್ನು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ.